ಕನಸುಗಳನ್ನು ಇಟ್ಕೊಂಡು ವಿದ್ಯಾರ್ಥಿನಿಯರು ಹಾಸ್ಟೆಲ್ ಸೇರ್ಕೊಳ್ತಾರೆ. ಆಮೇಲೆ ಹಿಂದುಳಿದ ವರ್ಗದ ಸಚಿವರು ಏನು ಹೇಳ್ತಾರೆ ಯಾವಾಗ್ಲೂ, ನೀವು ಹಿಂದುಳಿದ ವರ್ಗದವರಾಗಿದ್ರೆ ನೀವು ಬನ್ನಿ, ಸರ್ಕಾರಿ ಶಾಲೆಗಳಲ್ಲಿ ಉನ್ನತವಾದಂತಹ ಶಿಕ್ಷಣ ಕೊಡ್ತೀವಿ, ಕಾಲೇಜುಗಳ ಫೆಸಿಲಿಟಿ ಚೆನ್ನಾಗಿದೆ, ಹಾಸ್ಟೆಲ್ ಫೆಸಿಲಿಟಿ ಚೆನ್ನಾಗಿದೆ ಅಂತ. ಬಟ್ ರಿಯಾಲಿಟಿ ಬೇರೆನೇ ಇದೆ. ಹುಬ್ಬಳ್ಳಿಯ ರಾಜನಗರದ ವಿದ್ಯಾರ್ಥಿನಿಯರ ಹಾಸ್ಟೆಲ್ನಲ್ಲಿ ಎಂಥ ಅವ್ಯವಸ್ಥೆ ಇದೆ ಅನ್ನೋದ್ರ ಡೀಟೇಲ್ಸ್ ನಾವು ಕೊಡ್ತಿದ್ದೀವಿ. ಇದು BCM ಹಾಸ್ಟೆಲ್ನಲ್ಲಿ, BCM ಹಾಸ್ಟೆಲ್ ಬರೋದು ಹಿಂದುಳಿದ ವರ್ಗಕ್ಕೆ. ಆ ಸಚಿವರು ಯಾರು? ಶಿವರಾಜ್ ತಂಗಡಿಗೆ ಅವ್ರು ನೋಡಬೇಕಾಗಿರುವಂತಹ ಸ್ಟೋರಿ ಇದು. ಸಮಸ್ಯೆಗಳಿದ್ರು ಕೂಡ ಹಾಸ್ಟೆಲ್ ವಾರ್ಡನ್ ಮೌನ, ಹಾಸ್ಟೆಲ್ನ ಆಡಳಿತ ಮಂಡಳಿ ಸೈಲೆಂಟ್ ಆಗಿದೆ. 200ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ. ಊಟ ಹಾಕ್ತಾರೆ, ಬಟ್ ಆ ಊಟ ಜಾನುವಾರುಗಳು ಕೂಡ ತಿನ್ನೋದಕ್ಕೆ ಲಾಯಕ್ಕಿಲ್ಲ. ಯಾಕಂದ್ರೆ ಅಷ್ಟೊಂದು ಹುಳ ಇರುತ್ತೆ ಅದರಲ್ಲಿ. ಸತ್ವವೇ ಇಲ್ಲದ ಆಹಾರ ಒಂದು ಕಡೆ, ಇನ್ನೊಂದು ಕಡೆಗೆ ಶುಚಿತ್ವ ಇಲ್ಲ. ಇದನ್ನು ತಿಂದು ಪೌಷ್ಟಿಕಾಂಶ ಬರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ರೋಗ ಬರುತ್ತೆ. ನೋಡಿ, ಅಲ್ಲಿ ಆ ವಿದ್ಯಾರ್ಥಿನಿಯರು ಟಿಫಿನ್ ಬಾಕ್ಸ್ ಅನ್ನು ಹಿಡಿದು ತೋರಿಸ್ತಾ ಇದ್ದಾರೆ. ಎಷ್ಟು ದಪ್ಪ ಐತೆ ನೋಡ್ರಿ, 6 ಪಾರ್ ಹೊಡಿಬೋದು ಇದ್ರಾಗ. ಕರೆಕ್ಟ್ ಮಾಡಂತಂದ್ ಇವ್ರು ಅಡ್ಗಿರೋ ಮಾಡಲ್ರಿ. ಊಟದೊಳಗ ಹುಳ ಬರ್ತಾವು, ಜಿರಳೆ ಬರ್ತಾವು. ಜರಿನ ನಿನ್ನೆ ನೈಟ್ ಊಟದೊಳಗೆ ಜರಿ ಬಂದೈತಿ. ಕಂಟಿನ್ಯೂ 1 ತಿಂಗಳಾಯ್ತು ಬಾಲುಳ ನುಸುಳ ಬರಕತ್ತು. ಆದ್ರೂ ಇರ್ಲಿ ಅಂತ ನಾವು ಅಡ್ಜಸ್ಟ್ ಮಾಡ್ಕೊಂಡ್ ತಿಂದಿವಿ. ನಿನ್ನೆ ಜರಿ ಹುಳ ಬಂದಕ್ಕೆ ನಾವು ಹೋರಾಟ ಮಾಡಕತ್ತೀವಿ. ಇದು ಕಂಟಿನ್ಯೂ ಹಿಂಗೆ ಆಗಕತ್ತೈತಿ. ನಮಗೆ ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ, ಅದನ್ನ ಜವಾಬ್ದಾರಿಯಾಗಿ ಯಾರು ತಗೊಳ್ತಾ ಇಲ್ಲ. ಟಾಯ್ಲೆಟ್ ಬಾತ್ರೂಮ್ ಕ್ಲೀನ್ ಇರಾಗಲ್ಲ. ಆಮೇಲೆ ಇದು ನೀರಿಂದು ವಾಟರ್ ಟ್ಯಾಂಕ್ ಅಂತೂ ಅದ್ರ ಕ್ಲೀನ್ ಇಲ್ಲ. ನೀರಿಗೂ ಸಹ ನೀರು ಕುಡ್ದು ಹೊಟ್ಟೆ ತುಂಬಿಸ್ಬೇಕಂದ್ರೆ ನೀರಿಗೂ ಸಹ ನೆಮ್ಮದಿ ಇಲ್ಲ. ಯಾಕಂದ್ರೆ ನೀರಲ್ಲಿ ಬಾಲುಳ ಬರ್ತಾವ, ಆ ಟ್ಯಾಂಕರ್ ಅಂತ ಕ್ಲೀನ್ ಮಾಡಲ್ಲ. ಇವತ್ತು ನೀವು ನೋಡಿದ್ರೆ ಹುಡುಗರಿಗೆ ಕೊಡುವಂಥ ಅಡುಗೆದಾಗ ಆ ಕಾಯಿಪಲ್ಯ ಅಂತ ತರಾಕ್ತಾರಲ್ಲ, ಆ ಕಾಯಿಪಲ್ಯದಾಗ ಏನೂ ಕ್ವಾಲಿಟಿ ಇಲ್ಲ. ಹುಡುಗರು ಇವತ್ತು ಆ ಹುಡುಗಿ ರಾತ್ರಿ ತಿಂದಕ್ಕೆ ಇವತ್ತು ರಾತ್ರಿ ಪೇಷಂಟ್ ಆಗಿ ಬೆಳಗ್ಗೆ ಮತ್ತಾಕಿ ಕರ್ಕೊಂಡು ಬಂದಾರ. ಬರೀ ಹೇಳಕ್ಕಂದ್ರೆ ಹಿಂಗೆ ಆಗೈತೆ ಅಂತೇಳಿ ಅಂದ್ರೆ ಆ ಮಟ್ಟಕ್ಕೆ ಇವತ್ತು ಹುಡುಗರು ಫ್ರಸ್ಟ್ರೇಟ್ ಆಗಿಬಿಟ್ಟಾರ. ಇಲ್ಲೇ ಒಂದು ಹುಡುಗರಿಗೆ ಗೀಸರಿಂದ ವ್ಯವಸ್ಥೆ ಬರೋಬರಿಲ್ಲ, ವಾಶ್ರೂಮ್ ಮೇಲೆ ತೊಳಸಾಕ್ತಿಲ್ಲ. ಅವ್ರು ಕೇಳಿದ್ರೆ ಅವ್ರ ನಂತರ 1200 ಅಷ್ಟು ಸಿಗ್ತೈತ್ರಿ, 1200 ರೂಪಾಯಿದಾಗ ನಾವು ಹೆಂಗೆ ಮಾಡಿಸ್ಲಿ ಅಂತೇಳಿ. ಇದ್ರ ಬಾಬ್ತಿ ಸರ್ಕಾರ ವಿಚಾರ ಮಾಡ್ಬೇಕು. 6000 ರೂಪಾಯಿ ಮಾಡಿರಿ, ನಮ್ಗೆ ಸಂಬಂಧ ಇಲ್ಲ. ಹುಡುಗರು ಎಜುಕೇಷನಿಗೆ ಫಂಡ್ ಇರ್ತೈತಿ, ಹುಡುಗರಿಗೆ ಸಲ ರೊಕ್ಕ ಬರ್ತೈತಿ ಮಾಡ್ಬೇಕು. ಕ್ವಾಲಿಟಿ ಅನ್ನೋದು ಕೇಳಬೇಡ್ರಿ ನೀವು. ಬ್ಯಾಳಿ ಸಾರ್ದಾಗ ಬರೀ ಸಾರು ಅಷ್ಟೈತಿ, ಬ್ಯಾಳಿಯಲ್ಲಿ ಕಳ್ಕೊಂಡು ಹೋಗೈತಿ, ದೇವ್ರಿಗೂ ಗುರ್ತದ. ವಿದ್ಯಾರ್ಥಿಗಳಿಗೆ ಅಕ್ಕಿ ಬೇಳೆ ಎಲ್ಲ ಸ್ವಚ್ಛ ಮಾಡಿ ಹಾಕಂಗಿಲ್ಲ, ತರಕಾರಿ ಚೆಂದಾಗಿ ಉಪಯೋಗಿಸಂಗಿಲ್ಲ ಅಂತಂದು ವಿದ್ಯಾರ್ಥಿಗಳು ಹೇಳಿದ್ರೆ, ಇನ್ಮೇಲಿಂದ ವಾರ್ಡನ್ ಖುದ್ದು ನಿಂತ ಅಲ್ಲೇ ಅಡುಗೆ ಮಾಡಿಸ್ಬೇಕು. ಆಮೇಲೆ ಎಲ್ಲ ಅಕ್ಕಿ ಬೇಳೆಗಳನ್ನು ಸ್ವಚ್ಛ ಮಾಡಿ ಮಾಡಿಸ್ಬೇಕು. ಬಡ ಮಕ್ಕಳು ಹೇಳೋರಿಲ್ಲ ಕೇಳೋರಿಲ್ಲ ತಿನ್ಕೊಂಡು ಹೋಗ್ತಾರೆ ಅಂತ ನಿರ್ಲಕ್ಷ್ಯ. ಅದೇ ಅಧಿಕಾರಿಗಳ ಮಕ್ಕಳು ಅಲ್ಲಿ ಓದ್ತಾ ಇದ್ರೆ ಅವ್ರನ್ನೇ ಒಂದೊಂದು ತಿಂಗಳು ಸ್ಟೇ ಮಾಡಕ್ಕೆ ಬಿಡಬೇಕು. ರಿಯಲ್ ಟೈಮಲ್ಲಿ ಒಂದು ತಿಂಗಳು ಸರಿ ಇರುತ್ತೆ ಅಷ್ಟೇ.